ಸ್ಪೀಕರ್ ಆಗಿ ಆಂಧ್ರದ ಬಿಜೆಪಿ ನಾಯಕಿಯನ್ನ ಆಯ್ಕೆ ಮಾಡಲಾಗ್ತಾ ಇದೆಯಾ ಅನ್ನೋ ಕುತೂಹಲ ಇದೆ. ಪುರಂದೇಶ್ವರಿ ಅವರ ಹೆಸರು ಮುನ್ನೆಲೆಯಲ್ಲಿ ಬಂದಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷೆ ಪುರಂದೇಶ್ವರಿ ಅವರಿಗೆ ಸ್ಪೀಕರ್ ಪಟ್ಟ ಒಲಿದು ಬರೋ ಸಾಧ್ಯತೆ ದಟ್ಟವಾಗಿದೆ. 3 ಬಾರಿ ಈಗಾಗಲೇ ಸಂಸದೆಯಾಗಿ ಪುರಂದೇಶ್ವರಿ ಅವರು ಆಯ್ಕೆ ಆಗ್ತಾ ಬರ್ತಾ ಇದ್ರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ. ಈ ಸಲ ಅವರು ರಾಜಮುಂದ್ರಿ ಕ್ಷೇತ್ರದಿಂದ ಆಯ್ಕೆ ಆಗಿದ್ದಾರೆ. ಆಂಧ್ರದ ಬಿಜೆಪಿ ಅಧ್ಯಕ್ಷೆ ಕೂಡ ಹೌದು. ಆಮೇಲೆ NDA ಅಲಯನ್ಸ್ ಸಕ್ಸಸ್ಫುಲ್ ಆಗೋದಕ್ಕೆ ಇವ್ರ ಪಾತ್ರ ಬಹಳ ದೊಡ್ಡದಿದೆ. ಮತ್ತೆ ಚಂದ್ರಬಾಬು ನಾಯ್ಡು ಅವರ ಪತ್ನಿ ಮತ್ತೆ ಇವರು ಸಹೋದರಿಯರು. NT ರಾಮರಾವ್, ನೀವು ಹೆಸರು ಕೇಳೇ ಇರ್ತೀರಿ. ಆಂಧ್ರದ ಮಾಜಿ ಮುಖ್ಯಮಂತ್ರಿ ಹಾಗೂ TDPಯ ಸಂಸ್ಥಾಪಕ, ಅವರ ಪುತ್ರಿ ಇವರು ಪುರಂದೇಶ್ವರಿ ಅವರು. ಸೊ ಲಾಸ್ಟ್ ಟೈಮ್ ಯೂನಿಯನ್ ಮಿನಿಸ್ಟರ್ ಆಗಿದ್ರು. ಈ ಸಲ ಕೂಡ ಯೂನಿಯನ್ ಮಿನಿಸ್ಟರ್ ಆಗ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಬಟ್ ಯಾವಾಗ ಅವ್ರಿಗೆ ಅಲ್ಲಿ ಚಾನ್ಸ್ ಸಿಗ್ಲಿಲ್ವೋ ಅವ್ರನ್ನ ಲೋಕಸಭೆಯ ಸ್ಪೀಕರ್ ಮಾಡ್ತಾರೆ ಅನ್ನೋ ಮಾತು ಪದೇ ಪದೇ ಕೇಳಿ ಬರ್ತಾ ಇತ್ತು. ಸೊ ಫೈನಲಿ ಇವ್ರನ್ನ ಆಯ್ಕೆ ಮಾಡ್ತಾ ಇದ್ದಾರಾ, ಆ ಕನ್ಸಿಡರೇಷನ್ ಅಲ್ಲಿ ಇದ್ದಾರಾ ಅಂತ ಅತ್ಯುನ್ನತ ಹುದ್ದೆಗೆ ಆಂಧ್ರದ ಬಿಜೆಪಿ ಅಧ್ಯಕ್ಷೆಯಾಗಿರುವಂತಹ ಪುರಂದೇಶ್ವರಿ ಅವರು ಏರುವಂತಹ ಸಾಧ್ಯತೆ ಈ ಕ್ಷಣಕ್ಕೆ ದಟ್ಟವಾಗಿದೆ. ಈ ತರದೇನಾದ್ರೂ ಒಂದು ಸಾಧನೆ ಆಗ್ಬಿಟ್ರೆ ಆಂಧ್ರದಿಂದ ಇಷ್ಟು ದೊಡ್ಡ ಗೌರವ ಪಡೆದಂತಹ 2ನೇ MP ಆಗಿ ಇವರು ಕಾಣಿಸ್ಕೊಳ್ತಾರೆ. ಮತ್ತೆ ಮಹಿಳಾ ಸ್ಪೀಕರ್ಗೆ ಬಿಜೆಪಿ ಅಲ್ಲಿಗೆ ಮಣೆ ಹಾಕ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. TDP ಬಹಳ ಪಟ್ಟು ಹಿಡಿದಿತ್ತು ನಮಗೆ ಸ್ಪೀಕರ್ ಸ್ಥಾನ ಕೊಡಿ ಅಂತ. ಬಟ್ ಚಂದ್ರಬಾಬು ನಾಯ್ಡು ಅವರ ಸಂಬಂಧಿಗೆ ಈ ಸ್ಥಾನವನ್ನ ಕೊಡುವಂತಹ ಸಾಧ್ಯತೆ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದಲ್ಲ, ಚಂದ್ರಬಾಬು ನಾಯ್ಡು ಅವರ ಪತ್ನಿ ಮತ್ತೆ ಇವರು ಸಹೋದರಿಯರು. ಪುರಂದೇಶ್ವರಿ ಮತ್ತೆ ಚಂದ್ರಬಾಬು ನಾಯ್ಡು ಅವರ ಪತ್ನಿ ಸಹೋದರಿಯರು, ಸಿಸ್ಟರ್ಸು. ಸೊ ಕುತೂಹಲ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. TDP ಸ್ಪೀಕರ್ ಸ್ಥಾನಕ್ಕೆ ಪಟ್ಟು ಹಿಡಿದಿತ್ತು. ಬಟ್ ಪುರಂದೇಶ್ವರಿ ಅವರ ಕನ್ಸಿಡರೇಷನ್ಗೆ ಬಿಜೆಪಿ ಯಾಕೆ ಬರ್ತಾ ಇದೆ ಮತ್ತು ಇದನ್ನು ಡಿಕೋಡ್ ಮಾಡೋದಾದ್ರೆ ಇವರ ಹೆಸರನ್ನ ಫ್ರಂಟ್ ರನ್ನರ್ ಆಗಿ ಯಾಕೆ ಬಿಡಲಾಗಿದೆ ಮತ್ತು ಇದು ಯಾವಾಗ ಅಧಿಕೃತ ಆಗೋ ಸಾಧ್ಯತೆ ಇದೆ ಅಂತ? ಮಮತಾ, ಪುರಂದೇಶ್ವರಿಯರ ಹೆಸರು ಈಗ ಮುನ್ನೆಲೆಗೆ ಬಂದಿರುವಂಥದ್ದು. ಲೋಕಸಭೆ ಸ್ಪೀಕರ್ ಆಗ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗಿರುವಂಥದ್ದು. ಇನ್ನಷ್ಟೇ ಅದು ಅಧಿಕೃತ ಕೂಡ ಆಗಬೇಕಾಗಿದೆ. ಇದೊಂದು ರೀತಿ ಬಿಜೆಪಿಯ ಚಾಣಕ್ಯ ನೀತಿ ಅಂತಲೇ ಹೇಳ್ಬೋದು. ಯಾಕೆಂದರೆ TDP ಸ್ಪೀಕರ್ ಸ್ಥಾನ ಬೇಕೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಟ್ಟು ಹಿಡಿದು ಕೂತಿತ್ತು. ಅದಕ್ಕೆ ಯಾವ ರೀತಿಯಾಗಿ ಮನವೊಲಿಸೋದು ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ನಡೀತಾ ಇತ್ತು. ಮತ್ತು ಸ್ಪೀಕರ್ ಹುದ್ದೆ ಬಿಜೆಪಿಯ ಕೈಯಲ್ಲೇ ಇರಬೇಕು ಅನ್ನುವಂಥದ್ದು ಕೂಡ ಬಿಜೆಪಿಯ ಉದ್ದೇಶ ಆಗಿತ್ತು. ಹೀಗಾಗಿ TDPಯನ್ನು ಸಮಾಧಾನ ಪಡಿಸುವಂಥ ನಿಟ್ಟಿನಲ್ಲಿ ಜೊತೆಗೆ ಬಿಜೆಪಿಯ MPಯೇ ಆ ಸ್ಪೀಕರ್ ಹುದ್ದೆಯನ್ನು ಏರುವಂಥ ನಿಟ್ಟಿನಲ್ಲೂ ಕೂಡ ಈಗ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಅದನ್ನು ಎಕ್ಸಿಕ್ಯೂಟಿವ್ ಮಾಡೋಕ್ಕೂ ಕೂಡ ಒಂದಿಷ್ಟು ತಯಾರಿಗಳನ್ನು ನಡೆಸ್ತಾ ಇರುವಂಥದ್ದು. TDPಯ ಏನು ಚಂದ್ರಬಾಬು ನಾಯ್ಡು ಏನಿದ್ದಾರೆ ಮುಖ್ಯಸ್ಥರು, ಅವರ ಪತ್ನಿಯ ಸಹೋದರಿಗೆ ಈ ಒಂದು ಹುದ್ದೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಈಗ ತಯಾರಿಗಳು ಕೂಡ ನಡೀತಾ ಇರುವಂಥದ್ದು. ಈ ಮೂಲಕ TDPಯನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಒಂದು ವೇಳೆ ಪುರಂದೇಶ್ವರಿ ಆದರೆ TDP ಕೂಡ ಇದಕ್ಕೆ ದೊಡ್ಡ ಮಟ್ಟದ ವಿರೋಧ ಮಾಡಲಿಕ್ಕಿಲ್ಲ ಅನ್ನುವಂಥ ಅಭಿಪ್ರಾಯಗಳು ಕೂಡ ಇರುವಂಥದ್ದು. ಹೀಗಾಗಿ ಮೊದಲ ಹಂತದಲ್ಲಿ ಹೆಸರನ್ನು ಚಲಾವಣೆಗೆ ತರುವಂಥ ಕೆಲಸವನ್ನು ಈಗ ಬಿಜೆಪಿ ಮಾಡುವಂಥದ್ದು. ಇದಕ್ಕೆ ಯಾವ ರೀತಿಯಾದಂಥ ಪ್ರತಿಕ್ರಿಯೆಗಳು ಬರುತ್ತೆ ಅನ್ನುವಂಥದ್ದನ್ನು ಕೂಡ ಸದ್ಯಕ್ಕೆ ಬಿಜೆಪಿ ಪರಿಶೀಲಿಸುವಂಥ ಕೆಲಸ ಮಾಡಲಾಗ್ತಾ ಇರುವಂಥದ್ದು. TDP ಮುಖ್ಯವಾಗಿ ಇದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡುತ್ತೆ, ಒಂದು ವೇಳೆ ಇದನ್ನು ಒಪ್ಕೊಳ್ಳುವಂಥ ಪ್ರಯತ್ನ ಏನಾದರೂ ಮಾಡಿದರೆ ಅವರ ಹೆಸರೇ ಬಹುತೇಕ ಖಚಿತ ಆಗುವಂಥ ಸಾಧ್ಯತೆಗಳಿದ್ದಾವೆ. ಮಮತಾ. ರೈಟ್ ಶಬೀರ್, ಧನ್ಯವಾದ ತಮ್ಮ ಮಾಹಿತಿಗಾಗಿ.